ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋದು ಕಾಶಿಗೆ. ನನ್ನ ಕಾಶಿಯ ಜರ್ನಿನ ನಿಮಗೆಲ್ಲರಿಗೂ ನಾನು ಈ ವ್ಲಾಗಲ್ಲಿ ತೋರಿಸ್ತೇನೆ. ನಾವು ಬಂದಿದ್ದು ದಸರಾ ಟೈಮಲ್ಲಾಗಿತ್ತು. ಸೊ ನಮ್ಮ ಕಡೆ ಎಲ್ಲ ಗಣಪತಿನ ಹೆಂಗೆ ಗಣಪತಿ ಹಬ್ಬಕ್ಕೆ ಕೂರಿಸ್ತೀವೋ, ಹೆಂಗೆ ಪೂಜೆ ಮಾಡ್ತೀವೋ, ಇಲ್ಲೂ ಕೂಡ ಹಂಗೆ ದುರ್ಗಾದೇವಿನ ಕೂರಿಸಿ ಎಲ್ಲ ಕಡೆ ಪೂಜೆ ಮಾಡ್ತಾಯಿದ್ರು. ಕಾಶಿಗೆ ಬಂದಾಗ ಎಲ್ಲರೂ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕೂ ಮುಂಚೆ ಕಾಳಭೈರವೇಶ್ವರನ ದರ್ಶನ ಮಾಡಬೇಕು. ಇಲ್ಲಿನ ಜನರು ಕಾಳಭೈರವೇಶ್ವರನ ಕ್ಷೇತ್ರ ಪಾಲಕ ಅಂತಾನೆ ಪೂಜಿಸ್ತಾರೆ. ಕಾಶಿ ವಿಶ್ವನಾಥರಷ್ಟೇ ಮಹಿಮೆನ ಕಾಳಭೈರವೇಶ್ವರ ಅವರು ಕೂಡ ಹೊಂದಿದ್ದಾರೆ. ಇದು ಜಂಗಮವಾಡಿ ಮಠ ಅಂತ. ಇಲ್ಲಿ ನಮ್ಮ ಕರ್ನಾಟಕದವ್ರು ಯಾರೇ ಬಂದರೂ ಉಳ್ಕೊಳ್ಳೋಕೆ ಅವಕಾಶ ಇದೆ. ಪರ್ ಪರ್ಸನ್ 300 ಏನೋ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ನಾವು ಹೊರಟಿದ್ದು ಕಾಶಿ ವಿಶ್ವನಾಥನ ದರ್ಶನಕ್ಕೆ. ಅಲ್ಲಿ ಫೋನ್ಸ್ ಎಲ್ಲ ಅಲೋ ಇರಲ್ಲ. ಸೊ ಗೇಟ್ ನಂಬರ್ 2 ಅಲ್ಲಿ ಗೌರ್ಮೆಂಟ್ ಲಾಕರ್ ಇರುತ್ತೆ, ಅದು ಕೂಡ ಫ್ರೀ ಇರುತ್ತೆ. ನಾವು ಅಲ್ಲೇ ಇಟ್ಟೋಗಿದ್ದು. ಕಾಶಿ ವಿಶ್ವನಾಥ ದೇವಾಲಯವು ಶಿವನಿಗೆ ಅರ್ಪಿತವಾದ ಪ್ರಸಿದ್ಧ ಹಿಂದೂ ದೇವಾಲಯ. ಇದು 12 ಜ್ಯೋತಿರ್ಲಿಂಗದಲ್ಲಿ ಶ್ರೇಷ್ಠವಾದ ಜ್ಯೋತಿರ್ಲಿಂಗ ಅಂತ ಎಲ್ಲರೂ ಪೂಜಿಸ್ತಾರೆ. ಎಲ್ಲ ಜ್ಯೋತಿರ್ಲಿಂಗದಲ್ಲೂ ಶಿವನು ತನ್ನ ಭಕ್ತಾದಿಗಳ ಭಕ್ತಿಗೆ ಮೆಚ್ಚಿ ನೆಲೆಸಿದ್ರೆ, ಇಲ್ಲಿ ಶಿವನು ತನ್ನ ಸ್ವಯಂ ಇಚ್ಛೆಯಿಂದ ಬಂದು ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಮುಂದೆ ನಾವು ಹೊರಟಿದ್ದು ಘಾಟ್ಗಳ ಕಡೆ. ಒಟ್ಟು 84 ಘಾಟ್ಗಳಿದ್ದಾವೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಕರ್ಮಗಳನ್ನೆಲ್ಲ ತೊಳೆದೋಗುತ್ತೆ ಅನ್ನೋ ನಂಬಿಕೆ ಇದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇಲ್ಲಿ ಮರಣ ಹೊಂದಿದ್ರೆ ಮೋಕ್ಷ ಸಿಗತ್ತೆ ಅಂತ ನಂಬ್ತಾರೆ. ಮತ್ತು ಸ್ವಯಂ ಶಿವನೇ ಅವ್ರ ಕಿವಿಯಲ್ಲಿ ಮೋಕ್ಷದ ಮಂತ್ರನ ಹೇಳ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಇಲ್ಲಿ ಸಾಕಷ್ಟು ದೋಣಿಗಳು ಸಿಗುತ್ತೆ. ಅದರಲ್ಲಿ ಹೋದರೆ ನಮಗೆ ಇನ್ನೊಂದು ದಡಕ್ಕೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಸ್ನಾನ ಕೂಡ ಮುಗಿಸ್ಕೊಂಡು ಅಷ್ಟು 84 ಘಾಟ್ಗಳನ್ನ ಬೋಟಲ್ಲೇ ತೋರಿಸ್ತಾರೆ. ಘಾಟ್ಗಳಲ್ಲಿ ನಾವು ಈ ಥರ ಸುಮಾರು ಪೇಂಟಿಂಗ್ಸ್ನ ಕಾಣ್ಬೋದು. ರೀಸೆಂಟಾಗಿ ಜೋರು ಮಳೆ ಬಂದು ಇಲ್ಲೆಲ್ಲ ಫುಲ್ ಕುಸಿದಿತ್ತು. ಅದನ್ನೆಲ್ಲ ಮತ್ತೆ ಪುನಃ ಕಟ್ತಾ ಇದ್ರು. ಕಾಶಿಲ್ ಕೂಡ ಒಂದು ಕೇದಾರನಾಥೇಶ್ವರ ಟೆಂಪಲ್ ಇದೆ. ಅದು ನಮಗೂ ಗೊತ್ತಿರಲಿಲ್ಲ. ನಾವು ಹಾಗೆ ಘಾಟ್ಗಳ ಮೂಲಕ ನಡ್ಕೊಂಡು ಹೋಗ್ತಾ ನೋಡಿದ್ದು. ಹಾಗೆ ದೇವಸ್ಥಾನದಿಂದ ಆಚೆ ಬಂದರೆ ಅಲ್ಲೊಂದು ಕಡೆ ತುಂಬ ಹೆಣಗಳನ್ನೆಲ್ಲ ಸುಡ್ತಾ ಇದ್ರು. ಸರಿ ನೋಡೋಣ ಅಂತ ನಾವು ಹೊರಟ್ವಿ. ಈ ಸ್ಟ್ರೀಟ್ನಂತೂ ಶಾಪಿಂಗ್ ಸ್ಟ್ರೀಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು ಸುಮಾರು ಥರ ಬನಾರಸ್ ಸ್ಯಾರೀಸ್ ಎಲ್ಲ ನೋಡಬಹುದು. ನೆಕ್ಸ್ಟ್ ನಾವು ಗಂಗಾರತಿ ನೋಡೋಣ ಅಂತ ಹೊರಟ್ವಿ. ಈ ಸರ್ತಿ ಮಳೆ ಬಂದು ಕೆಳಗೆಲ್ಲ ಫುಲ್ ಕೊಚ್ಕೊಂಡು ಹೋಗಿದ್ರಿಂದ ಗಂಗಾರತಿನ ಮೇಲ್ ಮಾಡ್ತಾ ಇದ್ರು. ಬಟ್ ನನ್ನ ಹತ್ರ ಲಾಸ್ಟ್ ಟೈಮ್ ಪ್ರಯಾಗ್ರಾಜ್ ಟೈಮಲ್ಲಿ ಬಂದಾಗ ಒಂದು ಆರತಿ ವಿಡಿಯೋ ಮಾಡಿದ್ದೆ, ಅದನ್ನೇ ಹಾಕಿದ್ದೀನಿ. ಗಂಗಾರತಿ ಟೈಮಿಂಗ್ಸ್ ಬಂದು ಸಮ್ಮರಲ್ಲಿ 7 PM ಸ್ಟಾರ್ಟ್ ಆಗುತ್ತೆ. ವಿಂಟರಲ್ಲಿ ಬಂದು 6 PM ಸ್ಟಾರ್ಟ್ ಆಗುತ್ತೆ. ಡ್ಯೂರೇಷನ್ ಬಂದು 45 ಮಿನಿಟ್ಸ್ ಇರುತ್ತೆ. ಅದೇ ಮಾರ್ನಿಂಗ್ ಆದರೆ ಸಮ್ಮರಲ್ಲಿ 5 o'clock ಸ್ಟಾರ್ಟ್ ಆಗುತ್ತೆ, ವಿಂಟರಲ್ಲಿ 5:30 ಸ್ಟಾರ್ಟ್ ಆಗುತ್ತೆ. ಗಂಗಾರತಿನ ನಾವಲ್ಲಿ ನಿಂತ್ಕೊಂಡು ಕೂಡ ನೋಡ್ಬೋದು. ಅಥವಾ ನಾವೇನಾದರೂ ಡೈರೆಕ್ಟಾಗಿ ನೋಡ್ತೀವಿ ಅಂತಂದರೆ ನದಿಗಳಲ್ಲೇ ಸುಮಾರು ಬೋಟ್ನ ನಿಲ್ಲಿಸ್ಕೊಂಡು ತೋರಿಸ್ತಾರೆ. ಅದಕ್ಕೆ ಕಾಸ್ಟ್ ಆಗುತ್ತೆ, ಪೇ ಮಾಡಬೇಕು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.